ಇದು ಸ್ಟಾರ್ಟ್ ಯಾವಾಗಾಯಿತು ಅಂದರೆ ನನ್ನ ಮೇಲೆ ದೌರ್ಜನ್ಯ. ನಾನು ಮದುವೆ ಆಗಿ ಸುಖ ಸಂಸಾರವಾಗಿದ್ದೆ ಸರ್. 1 ವರ್ಷ ಸುಖ ಸಂಸಾರವಾಗಿ ಇದ್ದೆ. ಆವಾಗ ನಮ್ಮ ಅತ್ತೆ ಅವರು ಇದು ಕಾಲಿಗೆ ಇದು ಏಟಾಗಿ ಬಿದ್ದಿದ್ರು. ಏನೂ ಇದು ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ. ಅಂದರೆ ಬೆಡ್ ರೆಸ್ಟ್ ತುಂಬ ಪೂರ್ತಿ ಬೆಡ್ ರೆಸ್ಟ್ ಆಗಿತ್ತು. ಆವಾಗ ನಾನು ಅವ್ರಿಗೆಲ್ಲ ಇದು ಮಾಡಿ ಏನೋ ಮಸಾಜ್ ಮಾಡಿ ಅಂತ ಇದು ಮಾಡ್ತಿದ್ರು, ಡಾಕ್ಟರ್ ಹೇಳಿದರು. ಅದು ಎಲ್ಲ ಮಸಾಜ್ ಮಾಡ್ತಿದ್ದೆ. ಆವಾಗ ನನ್ನ ಗಂಡ ಆ್ಯಕ್ಚುಲಿ ಕುವೈತ್ ಹೋಗಿದ್ದ. ಆವಾಗ ನನ್ನ ಮೈದನ ಇದನ್ನಲ್ಲ, ಫರ್ಮಾನ್ ಪಾಷಾ ಅಂತ, ಅವನು ಅದೇ ಅವ್ರಿಗೂ ಮಸಾಜ್ ಮಾಡ್ತಿದ್ದೀರಲ್ಲ, ನನಗೂ ಸ್ವಲ್ಪ ಇಲ್ಲೆಲ್ಲ ಮಾಡಿ ಅಂತ ಹೇಳ್ತಿದ್ದ. ಆವಾಗ ಇಲ್ಲ, ನಾನು ಇದೆಲ್ಲ ಮಾಡಲ್ಲ ಅಂತ ಇದು ಮಾಡ್ತಿದ್ರೆ ಅವ್ರ ಅಮ್ಮಂಗೆಲ್ಲ ಹೇಳಿಸಿ ಇದು ಮಾಡ್ತಿದ್ರು. ನಮ್ಮ ಅತ್ತೇನೂ ಹಂಗೆ ಹೇಳಿದ್ರು, ಇಲ್ಲ ಮಾಡು ಮಸಾಜ್, ಏನೂ ಆಗಲ್ಲ, ಏನಾಗುತ್ತೆ ಅಂತ. ನಮ್ಮ ಗಂಡ ಇರಲಿಲ್ಲ ಆವಾಗ ಕುವೈತ್ ಹೋಗಿದ್ರು. ಆಮೇಲೆ ಈ ಎಲ್ಲ ವಿಷಯ ನಾನು ನನ್ನ ಗಂಡನಿಗೆ ಹೇಳಿದರೆ, ಇಲ್ಲ ನಮ್ಮ ಮನೆಯಲ್ಲಿ ಹಿಂಗೆ ನಡೀತಿದೆ, ಹಂಗೆ ಮಾಡು, ಇಲ್ಲಾಂದರೆ ಹೋಗ್ಬಿಡು ಮನೆ ಬಿಟ್ಟು ಅಂತಿದ್ರು. ಆಮೇಲೆ ಇದೆಲ್ಲ ಅಲ್ಲಿಂದ ಸರ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಬಡಿತಿದ್ರು, ಇದು ತಗೊಂಬ, ಅದು ತಗೊಂಬ, ಡೌರಿ ಅಲ್ಲಿ ಎಲ್ಲ ಕೇಳ್ತಿದ್ರು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಾಜಿನೇ ಕತ್ರಿ ಕೆಲಸ ಮಾಡಿ ಏನೋ ಇದು ಮಾಡ್ತಾರೆ ಸರ್. ಅವರು ಜಾಸ್ತಿ ದುಡಿಯಲ್ಲ ಸರ್, ಬಡವರು ಸರ್ ನಾವು. ಅದು ಹಿಂಗೆಲ್ಲ ಮಾಡಿ ನಮಗೆ ಟಾರ್ಚರ್ ಮಾಡ್ತಿದ್ರು. ನಾನು ನಮ್ಮ ಅಮ್ಮಂಗೆಲ್ಲ ಹೇಳಿರಲಿಲ್ಲ, ಈ ಮಾತೆಲ್ಲ ಹೇಳಿರಲಿಲ್ಲ ಸರ್. ಅದೇ ಅವರು ಹಾರ್ಟ್ ಪೇಷಂಟು ಫಸ್ಟೇ. ಹಿಂಗೆಲ್ಲ ಹೇಳಿಬಿಟ್ರೆ ಸುಮ್ಮನೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಎಲ್ಲ ಬಚ್ಚಿಟ್ಟಿದ್ದೆ.